ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ವಿಜಯ್ ಬರ್ಡೇ ಬರ್ತಾ ಇದೆಯಲ್ಲ, ಅದಕ್ಕೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗಲ್ಲಿ ಏನೇನು ಶಾಪ್ ಮಾಡಿದ್ವಿ ಮತ್ತು ಅಪ್ಪ ಅಮ್ಮನ ಜೊತೆ ಫಸ್ಟ್ ಟೈಮು ದಾಂಡ್ಯಾ ಹೋಗಿದ್ವಿ. ನೀವು ಲಾಸ್ಟ್ ವ್ಲಾಗಲ್ಲಿ ಕೂಡ ನೋಡಿರ್ತೀರ, ಅವಾಗ ನಾನು ವಿಜಯ್ ಮಾತ್ರನೇ ಹೋಗಿದ್ವಿ. ಈ ಸಲ ಫುಲ್ ಫ್ಯಾಮಿಲಿ ಹೋಗಿದ್ವಿ. ಅದೆಲ್ಲ ಹೇಗಿತ್ತು ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ಬಟ್ಟೆಗಳು ಅಂದರೆ ನನಗೇನೆ ತುಂಬ ಇಷ್ಟ. ನಾನು ಅವಾಗವಾಗ ಶಾಪ್ ಮಾಡ್ತಾನೆ ಇರ್ತೀನಿ, ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ. ವಿಜಯ್ಗಂತೂ ಶಾಪಿಂಗು ಅಂದರೆ ಬಟ್ಟೆಗಳು ತೊಗೊಳೋದಕ್ಕೆ ಇಷ್ಟನೇ ಆಗಲ್ಲ. ನಾನು ತೊಗೊಂಡ್ರೆ ಏನೂ ಅನ್ನಲ್ಲ, ಬಟ್ ಅವ್ರಿಗೆ ತೊಗೊಳ್ಳಿ ಅಂತಂದ್ರೂ ಕೂಡ ತೊಗೊಳ್ಳೋದೇ ಇಲ್ಲ. ಯಾವಾಗಲಾದರೂ ಈ ಥರ ಒಕೇಶನ್ ಬಂದಾಗಲೇ ಒಟ್ಟಿಗೆ ಒಂದು 5-6 ಜೊತೆ ಆ ಥರ ತೊಗೊಂಡ್ಬಿಡೋದು. ಅವಾಗವಾಗ ಹಬ್ಬಕ್ಕೆ ಆ ಥರದ್ದೆಲ್ಲ ತೊಗೊಳ್ಳೋ ಅಭ್ಯಾಸನೇ ಇಲ್ಲ. ಅದು ಕೂಡ ನಾನೇ ಫೋರ್ಸ್ ಮಾಡಬೇಕು, ತೊಗೊಳ್ಳಿ ಅಂತಂದ್ಬಿಟ್ಟು ಆವಾಗ ಮಾತ್ರ ತೊಗೊಳ್ಳೋದು. ಹಾಗೆ ಮನೆ ಹತ್ರನೇ ಇರೋ ಒಂದು ಫೋರಮ್ ಮಾಲ್ಗೆ ಹೋಗಿದ್ವಿ. ಮ್ಯಾಕ್ಸಿಗೆ ಹೋಗಿ ಫಸ್ಟು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ನೋಡ್ತಾ ಇದ್ವಿ, ವಿಜಯ್ ಅವರ ಅಣ್ಣನ ಮಗುಗೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೂ ಹಬ್ಬಕ್ಕೆ ಟೈಮ್ ಇದೆಯಲ್ಲ ಅಂತಂದ್ಬಿಟ್ಟು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ವಿಜಯ್ ಆಫೀಸಲ್ಲಿ ಹೇಗೆ ಅಂತಂದರೆ ಆಲ್ಮೋಸ್ಟ್ 4 ಡೇಸ್ ಕೂಡ ಫಾರ್ಮಲ್ಲೇ ಹಾಕ್ಕೊಂಡು ಹೋಗಬೇಕು, ಕ್ಯಾಶುವಲ್ಸ್ ಅಲೋ ಇಲ್ಲ. ಸೊ ಅದಕ್ಕೆ ಕ್ಯಾಶುವಲೇ ತೊಗೊಳೋದು ಬೇಡ, ಬರೀ ಫಾರ್ಮಲ್ಸೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಟ್ರಯಲ್ ಮಾಡಿ ನೋಡಿ, ನಾನು ಹೊರಗಡೆ ಹೋದಾಗಾದರೂ ಇರಲಿ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ ಫೈನಲಿ. ಒಂದು ಸ್ವಲ್ಪ ಶಾಪಿಂಗ್ ಅಂತ ಹೋದಾಗ ಅದು ವಿಜಯ್ಗೆ ಆಗಿರಲಿ ನನಗೆ ಆಗಿರಲಿ ಅಥವಾ ಯಾರ ಜೊತೆನಾದರೂ ಹೋದಾಗಲೂ ಅಷ್ಟೇ, ನನಗೆ ಇಷ್ಟ ಆದರೆ ನಾನು ತೊಗೊಂಡ್ಬಿಡ್ತೀನಿ. ಒಕೇಶನ್ಗೆ ಅಂತಲೇ ವೆಯ್ಟ್ ಮಾಡಲ್ಲ. ನೀವು ಹಿಂಗೇನಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೊಸದಾ? ಚೆನ್ನಾಗಿದೆ. ವಿಜಯ್ದು ಇಷ್ಟು ಬಟ್ಟೆ ತೊಗೊಂಡ್ವಿ. ಎಷ್ಟಾಯ್ತು ವಿಜಯ್ ಬಿಲ್? 4800. ಅದು ಹೌ ಮಚ್? 400. 5+ ಆಗೋಯ್ತು ವಿಜಯ್ ಬರ್ತ್ಡೇ ಶಾಪಿಂಗ್. ಯೂಶ್ವಲಿ ವಿಜಯ್ ಬರ್ಡೇಗೆ ಅಥವಾ ನನ್ನ ಬರ್ಡೇ ಟೈಮಲ್ಲಿ ಎಲ್ಲಾದರೂ ಟ್ರಿಪ್ ಹೋಗೋದು, ಇಲ್ಲಾಂದರೆ ಆ ಥರ ಒಂದು ರಿಚುವಲ್ ಥರ ಇಟ್ಕೊಂಡಿದ್ವಿ. ಈ ವರ್ಷ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಲೀವ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಬರೀ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದೆಲ್ಲ ನಡೆದಿದ್ದು ದಸರಾ ಹಬ್ಬ ಇತ್ತಲ್ವ, ಆ ಟೈಮಲ್ಲಿ. ಸೊ ನಾವು ಹೋಗ್ತಾ ಇರೋದು ಸೆಕೆಂಡ್ ಟೈಮ್ ದಾಂಡ್ಯಾಗೆ. ಚೈತ್ರ ಅವ್ರ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ಚೈತ್ರ ಇಲ್ಲೇ ಪಕ್ಕದಲ್ಲೇ ಇಲ್ಲೇನೋ ನೋಡಿದ್ರೆ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಲೆಮೆಂಟ್ರಿಯಲ್ಲಿ ಐತೆ. ನಾವು ಹೋಗಿ ಬಂದಿದ್ವಿ, ಆದರೂ ಇನ್ನೊಂದ್ಸಲ ಅಪ್ಪ ಅಮ್ಮನ ಕರ್ಕೊಂಡು ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಹೋದ್ವಿ. ನಮ್ಮ ಅಪ್ಪನಿಗೆಲ್ಲ ಇದರಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಅವ್ರಿಗೇನಿದ್ರು ನ್ಯೂಸು, ಕ್ರಿಕೆಟು, ಪಾಲಿಟಿಕ್ಸು ಅದರೆಲ್ಲ ಇಂಟ್ರೆಸ್ಟು. ಅಮ್ಮನಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಎಲ್ಲ ಕಡೆ ಹೋಗಬೇಕು, ನೋಡಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಡಿಫ್ರೆಂಟ್ ಕಲ್ಚರ್ಸ್ನ ಅಂತೆಲ್ಲನೂ. ನನಗೆ ಕೂಡ ಅದೇ ಇತ್ತು ಅಂತಂದ್ಬಿಟ್ಟು ಮನೆ ಹತ್ರನೇ ಇತ್ತು. ವೀಕ್ ಡೇಸಲ್ಲಿ ಸ್ವಲ್ಪ ಪ್ರೈಸಸ್ ಕೂಡ ಕಡಿಮೆ ಇತ್ತು. ಹೆಂಗೂ ವಿಜಯ್ ಕೂಡ ಲೀವ್ ತೊಗೊಂಡಿದ್ರು ಅಂತಂದ್ಬಿಟ್ಟು ಎಲ್ಲರೂ ಸೇರಿ ಬುಕ್ ಮಾಡ್ಕೊಂಡು ಹೋದ್ವಿ. ಸ್ಟಾರ್ಟ್. ನನಗಂತೂ ಸ್ವಲ್ಪನೂ ಡ್ಯಾನ್ಸ್ ಎಲ್ಲ ಬರೋದೇ ಇಲ್ಲ. ಈ ಥರ ದಾಂಡ್ಯಾ ಸ್ಟಿಕ್ಸ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಬೇಸಿಕ್ಕಾಗಿ ಬರುತ್ತೆ. ನಾನು ಅದನ್ನು ಅಮ್ಮನಿಗೆ ಹೇಳ್ಕೊಟ್ಟೆ. ಅಮ್ಮ ನಾನು ಇಬ್ಬರು ಕೂಡ ಆಡಿದ್ವಿ. ನಮ್ಮಪ್ಪನ ಎಷ್ಟು ಫೋರ್ಸ್ ಮಾಡಿದ್ರು ಬರಲೇ ಇಲ್ಲ. ಫೈನಲಿ ಅಟ್ಲೀಸ್ಟ್ ಬಂದಿದ್ದೀವಿ, ಒಂದು ಮೆಮೊರಿಗಾದರೂ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೊಗೊಳೋದಕ್ಕಾದರೂ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ವಿಜಯ್ ಕೂಡ ಹೇಳಿದ್ದಕ್ಕೋಸ್ಕರ ನಮ್ಮ ಅಪ್ಪನೂ ಬಂದರು. ಆ ಕ್ಲಿಪ್ಪಿಕ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾವು ಮೊನ್ನೆ ಹೋಗಿದ್ವಿ, ನಾನು ವಿಜಯ್ ಮತ್ತು ನಮ್ಮ ನೈಬರ್ಸ್ ಎಲ್ಲಾನು ಅವ್ರ ಫ್ರೆಂಡ್ಸ್ ಜೊತೆ. ಸೊ ಅಮ್ಮ ಅವ್ರು ಅವಾಗ ಊರಲ್ಲಿ ಇರಲಿಲ್ಲ, ಇವಾಗ ಅವ್ರು ಬಂದಿದ್ದಾರೆ. ಮನೆ ಹತ್ರನೇ ಇತ್ತು ಅಂತ ಅಂದ್ಬಿಟ್ಟು ಮತ್ತೆ ಬುಕ್ ಮಾಡಿ ಕರ್ಕೊಬಂದ್ವಿ. ಹೆಂಗನ್ಸಮ್ಮ? ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ನಮ್ಮ ಊರಲ್ಲೆಲ್ಲಾನು ಆಡ್ತಿದ್ರು, ಬಟ್ ಈ ಥರ ಪ್ರೊಫೆಷ್ನಲ್ ಆಗಲ್ಲ. ನಮ್ಮ ಅಪ್ಪನೂ ಕರ್ಕೊಬಂದಿದ್ದೀವಿ. ನಮ್ಮಪ್ಪ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಡ್ತೀಯಪ್ಪ? 1-2 ಸ್ಟೆಪ್ ಹಾಕೋ. ನೀವಿಬ್ರು ಆಡ್ರಿ ಸರ್.
ತುಂಬ ಹೊತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ನಿಮಿಷ ಒಂದು 4 ಸ್ಟೆಪ್ಪು ಅಂತ ಹೇಳಿದಾದಮೇಲೆ ಬಂದರು. ನೋಡ್ತಾ ಇರ್ಬೋದು ಈಗಲೂ ನಮ್ಮಪ್ಪ ಏನೋ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹಂಗೆ ಆಡ್ತಾಯಿದ್ರು. ವಿಜಯ್ ನಾನು ಒಂದು ಸ್ವಲ್ಪ ಆಡ್ತೀನಿ, ಅಟ್ಲೀಸ್ಟ್ ಮೆಮರಿಗಾದರೂ ಇರಲಿ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಬಂದರು. ನನಗಂತೂ ಫುಲ್ ಖುಷಿ ಆಯಿತು. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು, ವಿಜಯ್, ಅಮ್ಮ ಪ್ರೀವಿಯಸ್ ಡೇಗಿಂತ ಈ ಸಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲನೂ ಮಾಡಿದ್ವಿ. ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಂಡಿಲ್ಲ, ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ. ಬಟ್ ವರ್ತ್ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ನಿಮ್ಮ ಪೇರೆಂಟ್ಸ್ನ ಟೈಮ್ ಸಿಕ್ಕಾಗ ಹೊರಗಡೆ ಕರ್ಕೊಂಡು ಹೋಗಿ, ಅವರು ತುಂಬಾ ಖುಷಿ ಪಡ್ತಾರೆ. ಆ್ಯಕ್ಚುಲಿ ನಮ್ಮ ಅಪ್ಪನಿಗೆ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಅಂದರೆ ಈ ಸೇಟುವರೆಲ್ಲ ಇರ್ತಾರಲ್ವ, ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ. ಅವರು ದಸರಾ ಹಬ್ಬ ಎಲ್ಲ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಅವ್ರ ಫ್ಯಾಮಿಲೀಸ್ ಎಲ್ಲ ಇರುತ್ತಲ್ವ, ಪೂಜೆ ಮಾಡಿ ಈ ಥರ ಕೋಲಾಟ ಆಡೋದೆಲ್ಲ. ನಾವು ಹೋಗ್ತಾ ಇದ್ವಿ 9 days ಪೂಜೆಗೆ. ಅಲ್ಲಿ ಒಂದೊಂದು ಸಲ ಆಡ್ತಿದ್ವಿ, ಅಪ್ಪ ಅಮ್ಮನೂ ಬಿಡ್ತಿದ್ರು. ಬಟ್ ಆಡೋ ಚಾನ್ಸ್ ಎಲ್ಲ ತೊಗೊಂಡಿರಲಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಒಂಥರನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಫುಡ್ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಅಲ್ಲೇ ಮಾಡಿದರು. ಬಟ್ ನಾವು ಮನೆಯಲ್ಲೇ ಹತ್ತಿರ ಇದೆ ಅಂತಂದ್ಬಿಟ್ಟು ಅಲ್ಲೇನು ತಿನ್ನಲಿಲ್ಲ. ಸುಮ್ಮನೆ ಜಾಸ್ತಿ ಹೊತ್ತಿರಲಿಲ್ಲ, ಜಸ್ಟ್ 1 hour ಇದ್ವಿ. ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ನಮ್ಮಪ್ಪ ಹೋಗೋಣ ಅಂತ ಇದ್ರು. ನಮ್ಮಮ್ಮಗೆ ಸ್ವಲ್ಪ ಹೊತ್ತು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ಬಿಟ್ಟು 1 hour ಇದ್ವಿ. ಅಪ್ಪ ಜಸ್ಟ್ 20 minutes ಆದ ತಕ್ಷಣವೇ ಹೋಗೋಣ ಅಂದರು. ಜಸ್ಟ್ 1 hour ಸ್ಪೆಂಡ್ ಮಾಡಿ ಬಂದ್ವಿ. ಖುಷಿ ಆಯಿತು. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಇವಾಗ ಮನೆಗೆ ಬರ್ತಾ ಇದ್ದೀವಿ. ಚಾಕ್ಲೇಟ್ಸ್, ಬ್ಲೂಬೆರಿ ಚಾಕ್ಲೇಟ್ಸ್. ಪ್ರೀವಿಯಸ್ ಡೇ ಹೋಗಿ ವಿಜಯ್ಗೆ ಬರ್ಡೇ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇದು ನೆಕ್ಸ್ಟ್ ಡೇ. ದಾಂಡಿಗೆ ಎಲ್ಲ ಆಡಿ ಬಂದಾದಮೇಲೆ ಬರ್ಡೇಗೆ ಅಂತಂದ್ಬಿಟ್ಟು ಕೇಕ್ ತೊಗೊಂಬರೋಣ ಅಂತ ಹೋದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಸ್ಮೂರ್ ಇದೆ. ಸ್ಮೂರಲ್ಲಿ ಕೇಕ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಮೊದಲೆಲ್ಲ ಜಸ್ಟ್ ಬೇಕು ಆ ಥರ ಅಲ್ಲಿ ತೊಗೊಂಡು ಬರ್ತಾಯಿದ್ವಿ. ಇವಾಗಂತೂ ಸ್ಮೂರಲ್ಲಿ ಟೇಸ್ಟ್ ಮಾಡಿದಾದ್ಮೇಲೆ ಇಲ್ಲೇ ತೊಗೊಂಡು ಬರೋದು ಕೇಕು. ಸಖತ್ ಪ್ರೀಮಿಯಮ್ ಕೇಕ್ ಸಿಗುತ್ತೆ. ನನಗಂತೂ ಫುಲ್ ಇಷ್ಟ. ಇದರಲ್ಲಿ ಚಾಕ್ಲೇಟ್ ಟ್ರಫಲ್ಸು, ಬೆಲ್ಜಿಯಂ ಚಾಕ್ಲೇಟು, ಎಕ್ಸ್ಪೆನ್ಸಿವ್ ಸೈಡ್ ಅಂತಲೇ ಹೇಳ್ಬೋದು. ಲೈಕ್ 1600, 1800, 2000 ಪ್ಲಸ್ಸೇ ಇರುತ್ತೆ. ಬಟ್ ಬರ್ಡೇ ಅಲ್ವಾ, ಯಾವಾಗಲೂ ಮಾಡ್ಕೊಳ್ಳಲ್ಲ, ವರ್ಷಕ್ಕೆ ಒಂದ್ಸಲ ಬರೋದು ಅಂತ ಅಂದ್ಬಿಟ್ಟು ನಾವು ಇಲ್ಲೇ ತೊಗೊಂಡು ಬರ್ತೀವಿ. ಈಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಚಾನ್ಸ್ ಸಿಕ್ಕಿದ್ರೆ ಸ್ಮೂರಲ್ಲಿ ಒಂದ್ಸಲ ಕೇಕ್ಸು ಚಾಕ್ಲೇಟ್ಸ್ನ ಟ್ರೈ ಮಾಡಿ. ಎಲ್ಲ ಚಾಕ್ಲೇಟ್ಸ್ನ ಒಂದ್ಸಲ ನೀಟಾಗಿ ನೋಡ್ಕೊಂಡು ಬಂದೆ. ಆಮೇಲೆ ಸ್ಟೋರೇ ಸಖತ್ತಾಗಿರುತ್ತೆ, ಒಳ್ಳೆ ಫುಲ್ ಕಾಮಾಗಿ ಮ್ಯೂಸಿಕ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಕೇಕ್ಸ್ ಎಲ್ಲನೂ ರೆಡಿನೇ ಇರುತ್ತೆ. ಹೋಗಿ ಅದರಲ್ಲೇ ಒಂದು ಚೂಸ್ ಮಾಡಿದೆ. ಈ ಸಲ ನಾನು ಚಾಕ್ಲೇಟ್ ಟ್ರಫಲ್ಸ್ನ ಚೂಸ್ ಮಾಡಿ ಅದ್ರ ಮೇಲೆ ನೇಮ್ ಕೂಡ ಅಷ್ಟೇ. ದೀಪಾವಳಿ ಎಲ್ಲ ಬರ್ತಾ ಇದೆಯಲ್ಲ, ದಸರಾ ಟೈಮ್, ಸೊ ಅದಕ್ಕೆ ನೀಟಾಗಿ ಡೆಕೋರ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು. ಸೊ ಕೇಕ್ ತೊಗೊಂಬಂದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ವಿಜಯ್ಗೆ 12 o'clockಗೆಲ್ಲ ಕಟ್ ಮಾಡೋದು ಏನು ಅಷ್ಟೊಂದು ಇಷ್ಟ ಆಗೋಲ್ಲ. ಆ್ಯಕ್ಚುಲಿ ಕೇಕ್ ಕಟ್ಟಿಂಗೇ ಇಷ್ಟ ಆಗೋಲ್ಲ. ಜಸ್ಟ್ ನನ್ನ ಸಂತೋಷಕ್ಕೋಸ್ಕರನೇ ಕೇಕ್ ಕಟ್ಟಿಂಗ್ ಕೂಡ ಮಾಡೋದು. ಸರಿ, ಕೇಕ್ ಕಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡೇ ಎದ್ದು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಕಟ್ ಮಾಡ್ತೀನಿ, ನಿನ್ನ ಸಂತೋಷಕ್ಕೋಸ್ಕರ ಅಂತ ಹೇಳಿದರು. ಲಾಸ್ಟ್ ಇಯರ್ ನಾವು ಟ್ರಿಪ್ ಹೋಗಿದ್ವಿ, ಆವಾಗ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ವಿಜಯ್ಗೆ ಇವತ್ತು ಏನೇನು ಇಷ್ಟನೋ ಅದನ್ನೇ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿದೆ. ಯೂಶ್ವಲಿ ನಮ್ಮ ಮನೇಲಿ ಪೂರಿ ಮಾಡೋದೇ ಇಲ್ಲ, ಅವ್ರಿಗಿಷ್ಟ ಅಂತಂದ್ಬಿಟ್ಟು ಇವತ್ತು ಪೂರಿ ಮತ್ತು ಅದಕ್ಕೆ ಸಾಗು ಮತ್ತು ಅವಲಕ್ಕಿ, ಲೈಕ್ ಮುಂಬೈ ಸ್ಟೋಲ್ದು ಪೋಹ ಅಂತ ಬರುತ್ತಲ್ವ, ಅದನ್ನು ಮಾಡಿದ್ದೆ. ಅವರು ಇಷ್ಟಪಟ್ಟು ತಿಂತಾರೆ ಅಂತ. ಮತ್ತು ತುಂಬ ದಿನದಿಂದ ವಿಜಯ್ ಒಂದು ಕೇಳ್ತಾ ಇದ್ದಿದ್ದು ಸ್ವೀಟ್ ಅಂದರೆ ಇದು ಅನ್ನವರಂ ಪ್ರಸಾದ. ಸೇಮ್ ಹಿಂಗೆ ಇರುತ್ತೆ. ನಂದು ರೆಸಿಪಿ ಎಲ್ಲ ಇದು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು. ಸೂಪರಾಗಿರುತ್ತೆ, ಸೇಮ್ ಹಾಗೆ ಇರುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದ್ರದ್ದು ರೆಸಿಪಿ ಬೇಕಂದರೆ ಕೇಳಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ವಿಜಯ್. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಹ್ಯಾಂಡ್ ರೈಟಿಂಗು ಇರೋ ಜಾಗದಲ್ಲೇ ಅವರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವಿಜಯ್. May God bless you, may God bless you, happy birthday to you. Too young.
ಸೊ ವಿಜಯ್ ಬರ್ಡೇಗೆ ಅಪ್ಪ ಅಮ್ಮ ಕೂಡ ಇದ್ದರು. ಅವರು ನೆಕ್ಸ್ಟ್ ಡೇ ಊರಿಗೆ ಹೊರಡೋರಿದ್ರು. ನೆಕ್ಸ್ಟ್ ಡೇ ಅಲ್ಲ, ಆ್ಯಕ್ಚುಲಿ ಅವತ್ತೇ. ವಿಜಯ್ ಕೂಡ ಅವತ್ತು ಲೀವ್ ತೊಗೊಂಡಿರಲಿಲ್ಲ, ಆಫೀಸ್ ಇತ್ತು, ವೀಕ್ ಡೇ ಇದ್ದಿದ್ದರಿಂದ ಆಫೀಸಿಗೆ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡೋ ಮುಂಚೆ ಕೇಕೆಲ್ಲ ಕಟ್ ಮಾಡಿದ್ರು. ಯೂಶಲಿ ವೀಕೆಂಡ್ ಹತ್ತಿರ ಬಂದರೆ ಆ ಥರ ಲೀವ್ ತೊಗೊಂಡು ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ವಿ. ಈ ಸಲ ರಜಾನೂ ಸಿಗಲಿಲ್ಲ, ಮತ್ತು ವೀಕ್ ಡೇಸ್ ಸೆಂಟ್ರಲ್ ಬಂದಿದ್ದರಿಂದ ನಮಗೆ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕೂ ಆಗಲಿಲ್ಲ ಅವತ್ತು. ಸೊ ಕೇಕೆಲ್ಲ ಕಟ್ ಮಾಡಿ ಈ ಥರ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆಲ್ರೆಡಿ ಬೆಳಗ್ಗೆನೇ ಇದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಅದನ್ನೇನು ಶೂಟ್ ಮಾಡ್ಕೊಳ್ಳಲಿಲ್ಲ. ಕೇಕ್ ಅಂತೂ ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಮ್ಮ ಅವ್ರು ಊರಿಗೆ ಹೋಗ್ತಿದ್ರು, ಅವ್ರಿಗೂ ಸ್ವಲ್ಪ ಕೊಟ್ವಿ ಊರಿಗೆ ತೊಗೊಂಡು ಹೋಗೋಕ್ಕೆ. ಮತ್ತು ನಮ್ಮ ನೈಬರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿಕೊಂಡು ತಿಂದ್ವಿ. ಇದು ಅವತ್ತಿನ ದಿನ ನೈಟು. 9 ದಿನವೂ ಅಷ್ಟೇ ನಮ್ಮ ಮನೆ ಹತ್ತಿರ ಇರೋ ಅಮ್ಮನವ್ರ ದೇವಸ್ಥಾನದಲ್ಲಿ ದಸರಾ ಗೊಂಬೆ ಎಲ್ಲನೂ ಕೂರಿಸ್ತಾರೆ. ನಮಗೆ ತುಂಬ ರೀಸನ್ಸಿಂದ ಹೋಗೋಕ್ಕೆ ಆಗಲಿಲ್ಲ. ಇನ್ನೇನು 1 ಡೇ ಇದ್ದಂಗೆ ಹೋಗೋಣ ಅಂತಂದ್ಬಿಟ್ಟು ಊರಿಂದ ಅಪ್ಪ ಅಮ್ಮನೂ ಬಂದಿದೆ ಅಲ್ವಾ ಅಂತಂದ್ಬಿಟ್ಟು ನೈಬರ್ಸ್ ಜೊತೆ ಮತ್ತು ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಪ್ರತಿದಿನವೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾವು ಹೋಗಿದ್ದಿದ್ದು ದುರ್ಗಾಷ್ಟಮಿ ದಿನ. ಇಲ್ಲಿ ದುರ್ಗಾ ಪೂಜೆ ಎಲ್ಲನೂ ಮಾಡಿದರು, ತುಂಬ ಜನನೂ ಬಂದಿದ್ದರು. ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಮಾಡ್ತೀವಿ, 9 ದಿನವೂ ಮಾಡ್ತೀವಿ. ಬಟ್ ಆಯುಧ ಪೂಜೆ ಅದು ತುಂಬ ಚೆನ್ನಾಗಿ ಮಾಡ್ತಿದ್ವಿ ನಾವು ಮುಂಚೆಯಿಂದನೂ ಅಷ್ಟೇ. ಈ ವರ್ಷವೂ ಅಷ್ಟೇ, ಯಾವಾಗಲೂ ಅದನ್ನೇ ಮಾಡೋದು. ದಸರಾ ಗೊಂಬೆ ಎಲ್ಲ ಕೂರಿಸುವಂತಹ ಪದ್ಧತಿ ಇಲ್ಲ, ಬಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಎಷ್ಟೊಂದು ವೆರೈಟೀಸ್ ಆಫ್ ಗೊಂಬೆಗಳನ್ನ ನೋಡ್ಬೋದು. ಇಲ್ಲಿ ಕೂಡ ಅಷ್ಟೇ ಫಾರ್ಮರ್ಸ್ದು ಮತ್ತು ದಶಾವತಾರಗಳು, ದೇವ್ರದ್ದು, ವಿವಾಹದ್ದು ಎಲ್ಲನೂ ಅಲ್ಟಿಮೇಟಾಗಿರುತ್ತೆ. ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಹಳ್ಳಿ ಆಗಿರೋದ್ರಿಂದ ಅಲ್ಲಿ ನಾರ್ಮಲಾಗಿ ದಸರಾ ಅಂತಂದರೆ ಬರೀ ಆಯುಧ ಪೂಜೆ, ವೆಹಿಕಲ್ಸ್ಗೆ ಪೂಜೆ ಮಾಡೋದು. ಈ ಥರ ದಸರಾ ಗೊಂಬೆ ಎಲ್ಲ ಇಟ್ಟು ದೇವಸ್ಥಾನದಲ್ಲಾಗಲಿ ಮನೆಗಳಲ್ಲಾಗಲಿ ಪೂಜೆ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಇದನ್ನೆಲ್ಲ ಕೂಡ ನೋಡಿದ್ದು. ಅದೇ ಥರ ವೈಟ್ ಫೀಲ್ಡಲ್ಲಿ ಪ್ರತಿ ವರ್ಷವೂ ಅಷ್ಟೇ ದಸರಾ ಹಬ್ಬಕ್ಕೆ ದುರ್ಗಾ ಪೂಜೆ ಮತ್ತು ಈ ಥರ ಜಾತ್ರೆ ಒಂದು ಮಾಡೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ದೇವ್ರನ್ನ ನೋಡೋದಕ್ಕಿಂತ ಇಲ್ಲಿ ಜಾತ್ರೆಯಲ್ಲಿ ಹೋಗಿ ಈ ಜಾಯಿಂಟ್ ವೀಲು, ಈ ಗೇಮ್ಸ್ ಎಲ್ಲ ಆಡಬೇಕಂತಲೇ ಹೋಗ್ತೀನಿ. ಈ ವರ್ಷವೂ ಅಷ್ಟೇ ಹೋಗಿದ್ವಿ. ಆ್ಯಸ್ ಯೂಶುವಲ್ ವಿಜಯ್ ಇಲ್ಲದೆ ಇರೋ ಕಾರಣ ಅಪ್ಪ ಅಮ್ಮಗೆ ಇದನ್ನು ಆಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆಡೋಕ್ಕಾಗಲಿಲ್ಲ.